ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಫ್ರೆಂಡ್ಸ್, ಬೆಂಗಳೂರಲ್ಲಿ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಗೊತ್ತಾ? 22 ಕ್ಯಾರೆಟ್ 1 ಗ್ರಾಮ್ಗೆ 2790 ರೂಪಾಯಿ ಇದ್ರೆ 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 2775 ರೂಪಾಯಿ. ನೀವು ಅನ್ಕೋತಾ ಇರ್ಬೋದು, ಇದ್ಯಾಕೆ ಇವ್ರು ಇವತ್ತು ಗೋಲ್ಡ್ ರೇಟ್ ಹೇಳ್ತಾ ಇದಾರೆ ಅಂತ. ಗೋಲ್ಡ್ ರೇಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 29th ಅಕ್ಷಯ ತೃತೀಯ. ಸೊ ಅಕ್ಷಯ ತೃತೀಯ ಅಂದ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಗೋಲ್ಡ್. ಎಲ್ರು ಅವತ್ತು ಚಿನ್ನ ತಗೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ ಅಂತ ನಂಬಿಕೆ ಇರುತ್ತೆ. ಇನ್ನು ಈ ಅಕ್ಷಯ ತೃತೀಯದ ಮಹತ್ವ ಏನು, ಅಂದು ಚಿನ್ನಾಭರಣ ಖರೀದಿ ಯಾಕೆ ಶುಭಕರ ಅನ್ನೋದನ್ನ ನಾನು ಹೇಳ್ತಾ ಇದೀನಿ, ಕೇಳಿ. ಹಿಂದೂಗಳ ಹಲವು ಪವಿತ್ರ ದಿನಗಳಲ್ಲಿ ಅತ್ಯಂತ ಪವಿತ್ರವಾದ ಶುಭ ಮುಹೂರ್ತಗಳಲ್ಲಿ ಯುಗಾದಿ, ಅಕ್ಷಯ ತೃತೀಯ, ವಿಜಯದಶಮಿ ಮುಖ್ಯವಾಗಿದೆ. ಈ ದಿನಗಳಂದು ಸಾಮಾನ್ಯವಾಗಿ ಎಲ್ಲಾ ಶುಭ ಕೆಲಸಗಳನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ಅನ್ನೋದು ಒಂದು ನಂಬಿಕೆ. ಅಕ್ಷಯ ತೃತೀಯದ ದಿವಸ ಜೀವನದ ಹೊಸ ಕೆಲಸ, ಉದ್ಯೋಗ ಪ್ರಾರಂಭ, ಚಿನ್ನಾಭರಣ ಖರೀದಿ ತುಂಬಾನೇ ಶುಭಕರ. ಹೀಗಾಗಿ ಪ್ರತಿ ವರ್ಷ ಅಕ್ಷಯ ತೃತೀಯ ದಿನದಂದು ಚಿನ್ನಾಭರಣ ಆಸ್ತಿ ಕೊಳ್ಳುವವರ ಸಂಖ್ಯೆ ಡಬಲ್ ಆಗತ್ತೆ. ಇನ್ನು ಈ ಅಕ್ಷಯ ತೃತೀಯದ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಗಂಗಾ ಮಾತೆ ಸ್ವರ್ಗದಿಂದ ಭೂಮಿಗಿಳಿದ ದಿನಾನೇ ಅಕ್ಷಯ ತೃತೀಯ ಅನ್ನೋ ಪ್ರತೀತಿ ಇದೆ. ಇದು ಕೃತಯುಗದ ಪ್ರಾರಂಭ ದಿನ. ಪರಶುರಾಮ ಹಾಗೆ ಬಸವೇಶ್ವರರು ಜನಿಸಿದ್ದು ಇದೇ ದಿನ. ಅಕ್ಷಯ ತೃತೀಯದಂದು ವಿಷ್ಣುವಿನ ಪೂಜೆ ಮಾಡಿದ್ರೆ ಮೋಕ್ಷ ದೊರೆಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅದರಲ್ಲೂ ಅಕ್ಷಯ ತೃತೀಯ ತಿಥಿಯ ಜೊತೆ ರೋಹಿಣಿ ನಕ್ಷತ್ರ ಇದ್ರೆ ಮಹಾ ಪುಣ್ಯಕರ ಅನ್ನೋ ನಂಬಿಕೆ ಕೂಡ ಇದೆ. ಈ ದಿನದಂದು ವಿಷ್ಣು ಮತ್ತೆ ಲಕ್ಷ್ಮಿ ಗಂಗಾದೇವಿಗೆ ಪೂಜೆ ಸಲ್ಲಿಸೋದ್ರಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಸಕಲ ದೋಷ ಪರಿಹಾರವಾಗತ್ತೆ ಅನ್ನೋ ಒಂದು ಹೇಳಿಕೆ ಪುರಾಣದಲ್ಲಿ ಇದೆ. ಇನ್ನು ಅಕ್ಷಯ ತೃತೀಯ ದಿನ ಸೂರ್ಯ ಚಂದ್ರ ಏಕಕಾಲದಲ್ಲಿ ಉನ್ನತ ಪ್ರಮಾಣ ಮುಟ್ಟಿ ಉಚ್ಚ ರಾಶಿಯಲ್ಲಿ ಉಜ್ವಲತೆ ಸಂಭವಿಸೋದ್ರಿಂದ ಎಲ್ಲಾ ಕಾರ್ಯಗಳಿಗೆ ಶುಭಕರ. ಸೂರ್ಯ ಆತ್ಮಕಾರಕವಾದ್ರೆ ಚಂದ್ರ ಮನಸ್ಸುಕಾರಕ. ಹೀಗಾಗಿ ಆತ್ಮ ಮತ್ತು ಮನಸ್ಸು ಪರಿಪೂರ್ಣತೆ ಕಾಣುವ ದಿನ ಇದಾಗಿದೆ. ಹಾಗೆ ಪುರಾಣದಲ್ಲಿ ನೋಡಕ್ ಹೋದ್ರೆ ಶ್ರೀಕೃಷ್ಣನ ಆದೇಶದಂತೆ ಪಾಂಡವರು ಸೂರ್ಯನನ್ನ ಪ್ರಾರ್ಥಿಸಿ ದ್ರೌಪದಿ ಅಕ್ಷಯ ಪಾತ್ರೆಯನ್ನ ಪಡೆದ ದಿನಾನೇ ಈ ಅಕ್ಷಯ ತೃತೀಯ. ಚಾಮುಂಡೇಶ್ವರಿ ರಾಕ್ಷಸರನ್ನ ಸಂಹರಿಸಿದ್ದು ವೇದವ್ಯಾಸರು ಗಣಪತಿಯೊಂದಿಗೆ ಮಹಾಭಾರತ ಬರೆಯಿಸಲು ಪ್ರಾರಂಭಿಸಿದ್ದು ಇದೇ ದಿನ. ಹೀಗಾಗಿ ಅಕ್ಷಯ ತೃತೀಯ ದಿನ ಶುಭ ಕಾರ್ಯ ಹಾಗೂ ದಾನ ಧರ್ಮ ಮಾಡಿದ್ರೆ ಹೆಚ್ಚಿನ ಫಲ ಸಿಗತ್ತೆ ಅನ್ನೋದು ನಂಬಿಕೆ ಇದೆ. ಇನ್ನು ಈ ಅಕ್ಷಯ ತೃತೀಯದಂದು ಚಿನ್ನಾಭರಣ, ರತ್ನಾಭರಣ, ಭೂಮಿ ಇತ್ಯಾದಿ ಖರೀದಿ ಹಾಗೂ ಆಸ್ತಿಯಲ್ಲಿ ಹೂಡಿಕೆಗೆ ಯೋಗ್ಯ. ಜೊತೆಗೆ ವಿವಾಹ, ಗೃಹ ಪ್ರವೇಶ ಕೂಡ ಮಾಡಲಾಗತ್ತೆ. ಪ್ರತಿ ಬಾರಿ ಅಕ್ಷಯ ತೃತೀಯ ಸಂಭ್ರಮ ಚಿನ್ನಪ್ರಿಯರ ಸಡಗರವನ್ನ ಇಮ್ಮಡಿಗೊಳಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಚಿನ್ನಾಭರಣ ಮಳಿಗೆಗಳು ಅಕ್ಷಯ ತೃತೀಯದಂದು ಗ್ರಾಹಕರನ್ನ ಆಕರ್ಷಿಸಲು ತುದಿಗಾಲಲ್ಲಿ ನಿಲ್ಲುತ್ತವೆ. ಹಾಗೆ ಚಿನ್ನಾಭರಣದ ಅಂಗಡಿಯಲ್ಲಿ ಹಲವಾರು ಆಫರ್ಸ್ ನ ಕೂಡ ಕೊಡ್ತಾರೆ. ಸೊ 29th ಅಕ್ಷಯ ತೃತೀಯ ಎಲ್ಲರೂ ಚಿನ್ನಾಭರಣ ಖರೀದಿ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಧಾರಾಳವಾಗಿ ನೀವು ನಮಗೆ ಕಾಮೆಂಟ್ ಮಾಡಿ ಕಳಿಸಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.